ಯಾಕಂದ್ರೆ ಕ್ಯಾಲ್ಕುಲೇಷನ್ ಇರ್ತದೆ ಯಾರು. ಈಗ ಒಂದು ರಾಜಕೀಯದಲ್ಲಿ ಮತ್ತೊಂದರಲ್ಲಿ ದುಡ್ಡು ಹೂಡ್ತಾರೆ ಅಂದ್ರೆ 10 ಸಲ ಅಲ್ಲ 100 ಸಲ ವಿಚಾರ ಮಾಡ್ತಾರೆ ಅವರು. ಹೀಗಾಗಿ ಇವತ್ತೇನೇ ಬಿಟ್ಟಿದ್ದಪ್ಪ ಅಂದರೆ ಜಾರಕಿಹೊಳಿ ಅವರಿಂದನೂ ದೂರ ಆದರು. ಅವ್ರಿಗೆಲ್ಲ ಹೇಳಿದ್ರೆ ಲಾಭ ಆಗ್ತದಲ್ಲ, ಇಲ್ಲ ಲಾಸ್ ಇದ್ದದ. ಅದು ಒಂದೇನು ಲಾಭದಿತ್ತು, ವಿದ್ಯುತ್ ಸಂಘ ಏನೋ ಆಗಿದ್ರೆ ಅದನ್ನು ನೋಡ್ತಿದ್ರು ನೋಡಿ ಇವತ್ತು. ಅದರಲ್ಲೇ ಇವತ್ತು ಅವ್ರಿಗೆ ಒಂದು ರೀತಿ ಹಿಂಜರಿತದಂಗಾಗಿದೆ. ರಮೇಶ್ ಕತ್ತಿ ಅವ್ರಂತ ಇವತ್ತು ಪ್ರಬಲವಾಗಿಂತ ಪೂರ್ತಿ ತಾಲೂಕು ತುಂಬ, ಅದರಲ್ಲೂ ಹುಕ್ಕೇರಿ ತುಂಬ ತಮ್ಮ ಕೋಟೆಯನ್ನು ಬದಲು ಮಾಡ್ಕೊಳ್ಳಿಕ್ಕಿದ್ದಾರೆ. ಅದ್ರ ಜೊತೆಗೆ ಇದ್ರ ಸಂಕೇಶ್ವರ ಮತ್ತೆ ನಾವು ಲಾಸ್ ಆದ್ರೆ ನಮ್ಮ ಅಧಿಕಾರ ಮತ್ತೆ ಹಿಡಿದು ಕಷ್ಟ ಆಗ್ತದೆ. ಅದಕ್ಕೆ ಜೊಲ್ಲೆ ಅವ್ರು ನೀವು ಮಾತಾಡ್ಸ್ರಿ ಅಂದರೆ ಜೊಲ್ಲೆ ಅವ್ರಂತ ಈ ಕಡೆ ಬರ್ತಾ ಇಲ್ಲ. ಜೊಲ್ಲೆ ಅವ್ರಿಗೇನೋ ಜಾರಕಿಹೊಳಿ ಸಪೋರ್ಟ್ ಸಿಕ್ಕಿದ್ರೆ ನಿಲ್ತಿದ್ರು ಏನೋ, ಅಥವಾ ಅಲ್ಲೇ ನಿರ್ದೇಶಕರು ಇವರು ಯಾವಾಗ ಎಲ್ಲಿ ಹೊಳ್ತಾರೆ ಗೊತ್ತಾಗದಂಗೆ ಆಗ್ಯದ ಇವತ್ತು ಪರಿಸ್ಥಿತಿ. ಹೀಗಾಗಿ ನಿರ್ದೇಶಕರು ಅತಂತ್ರ, ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಅಲ್ಲಿಯ ರೈತರು ಮತ್ತು ದುಡಿಯುವ ವರ್ಗದವರು ಅವರು ಅತಂತ್ರ ಆಗಿದ್ದಾರೆ. ಇದು ಮುಂದಿನ ಸಮಸ್ಯೆ ಹೆಂಗೆ ಪರಿಹಾರ ಆಗೋದು? ಅದೇ ರೀತಿ ಇಲೆಕ್ಷನ್ ತನಕ ಇದು ಇದೇ ರೀತಿ ಹೋಗೋದಾ ಅಥವಾ ಮತ್ತಾರು ಇದಕ್ಕೆ ಸಪೋರ್ಟ್ ಮಾಡ್ಬೋದಾ? ಯಾಕಂದರೆ ಈಗಂತೂ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಹುಕ್ಕೇರಿ ತಾಲೂಕಿಂದಷ್ಟಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಬಹಳ ದೊಡ್ಡ ಫ್ಯಾಕ್ಟ್ರಿ, ಹಳೆಯ ಫ್ಯಾಕ್ಟ್ರಿ, ಅಪ್ಪರಗೌಡರು ಬಸಗೌಡರಂಥ ತ್ಯಾಗಿಗಳು ಕಟ್ಟಿದಂಥ ಫ್ಯಾಕ್ಟ್ರಿ. ಅದು ಲಾಭ ಮಾಡಿ ತೋರಿಸ್ಬೇಕಾಗಿದೆ. ಇವತ್ತು ಅದನ್ನು ಉಳಿಸ್ಕೋಬೇಕಾಗಿದೆ. ನಾವು ಉಳಿಸ್ಕೊಳ್ತೀವಿ ಅಂತ ಬಂದಂಥ, ಅದನ್ನು ಬೆಳೆಸ್ತೀವಿ ಅಂತ ಬಂದಂಥ ಯಾಕೋ ಏನೋ ಜೊಲ್ಲೆಯವ್ರು ಹೋದರು, ಜೊತೆ ಜಾರಕಿಹೊಳಿ ದೂರ ಸರಿದ್ರು. ಇದು ನಮಗೇನೋ ಇದರಿಂದ ಅಪಮಾನ ಆಯ್ತಪ್ಪ, ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇವತ್ತು ರಮೇಶ್ ಕತ್ತಿ ಅವ್ರು ಹಿಂಸರಿದ್ದಾರೆ ಅಂತ ಸುದ್ದು ಇವೆಲ್ಲನೂ ನಿಜಾನ ಆಗಿದ್ದಾರೆ ನಿಶ್ಚಿತವಾಗಿಯೂ.